ಸೋಂಕಿತರನ್ನು ಮನೆಗೆ ಕಳುಹಿಸಿದ ಜಿಲ್ಲಾಡಳಿತ ಸ್ಥಳೀಯರ ವಾಗ್ವಾದ. ಬೆಂಗಳೂರಿನಲ್ಲಿ ಐಸೋಲೇಷನ್ ವಾರ್ಡ್ ಕೊರತೆ, ಸೋಂಕಿತರಿಗೆ ಮನೆಯಲ್ಲೇ ಚಿಕಿತ್ಸೆ. 8 ತಿಂಗಳ ಗರ್ಭಿಣಿಗೆ ವಕ್ಕರಿಸಿದ ವೈರಸ್, ಸೋಂಕಿನ ಜಾಡೆ ನಿಗೂಢ. ಮಲೆನಾಡಲ್ಲಿ ಪೊಲೀಸರನ್ನ ಕಾಡ್ತಿರುವ ಕೊರೋನಾ. ಇದೇ ಹೊತ್ತಿನ ಕಾರ್ಯಕ್ರಮ ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್. ನಾನು ನಿಶಾ. ಆಸ್ಪತ್ರೆಯ ಐಸೋಲೇಷನ್ ವಾರ್ಡ್ಗಳಲ್ಲಿ ಸೋಂಕಿತರ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಿದೆ. ಐಸೋಲೇಷನ್ ವಾರ್ಡ್ ಅಭಾವದ ಹಿನ್ನೆಲೆ ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. ಆ ಪ್ಲಾನ್ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನೂರು, 200, 500 ಲೆಕ್ಕದಲ್ಲಿ ಕೊರೋನಾ ರಾಜ್ಯಾದ್ಯಂತ 6,000ದ ಗಡಿ ತಲುಪಿದೆ. ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ನಿರೀಕ್ಷೆಗೂ ಮೀರುತ್ತಿದೆ. ಸೋಂಕಿತರಿಗೆ ಟ್ರೀಟ್ಮೆಂಟ್ ನೀಡೋದೇ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿ ಬಿಟ್ಟಿದೆ. ಹಾಗಂತ ವೈದ್ಯರಿಗೆ ಚಿಕಿತ್ಸೆ ನೀಡೋದು ಸವಾಲಾಗಿಲ್ಲ. ಸೋಂಕಿತರಿಗೆ ಐಸೋಲೇಷನ್ ವಾರ್ಡ್ಗಳನ್ನ ಸಿದ್ಧ ಮಾಡೋದು ಸವಾಲಾಗಿ ಮಾರ್ಪಡ್ತಿದೆ. ಹಾಗಾಗಿ ಅಧಿಕಾರಿಗಳು ಹೊಸದೊಂದು ಪ್ಲಾನ್ ಮಾಡಿದ್ದಾರೆ. ಎಸಿಂಪ್ಟೊಮ್ಯಾಟಿಕ್ ಕೊರೋನಾ ಸೋಂಕಿತರನ್ನ ಮನೆಗಳಲ್ಲಿ ಐಸೋಲೇಷನ್ ಮಾಡಲು, ಮನೆಯಲ್ಲೇ ಚಿಕಿತ್ಸೆ ನೀಡಲು ಪ್ಲಾನ್ ಮಾಡಿದ್ದಾರೆ. ಏನಿದು ಎಸಿಂಪ್ಟೊಮ್ಯಾಟಿಕ್ ಕೊರೋನಾ ಸೋಂಕಿತರು ಅಂತೀರಾ? ಸಾಮಾನ್ಯವಾಗಿ ಕೊರೋನಾ ಸೋಂಕು ತಗುಲಿದ್ರೆ 4 ರಿಂದ 5 ದಿನಗಳಲ್ಲಿ ತೀವ್ರವಾಗಿ ಕೆಮ್ಮು, ವಿಪರೀತ ಜ್ವರ, ಗಂಟಲು ನೋವು, ನೆಗಡಿ ಕಾಣಿಸಿಕೊಳ್ಳುತ್ತದೆ. ಆದರೆ ಈ ಬಗೆಯ ಲಕ್ಷಣಗಳು ಹೊಂದದೇ ಇದ್ರೂ ಕೊರೋನಾ ಸೋಂಕು ತಗುಲಿರುವವರ ಸಂಖ್ಯೆ ಹೆಚ್ಚಾಗಿ ಪತ್ತೆಯಾಗ್ತಿದೆ. ಇದರಿಂದ ಐಸೋಲೇಷನ್ ವಾರ್ಡ್ಗಳ ಅಭಾವ ಸೃಷ್ಟಿಯಾಗುವ ಆತಂಕ ಇರೋ ಕಾರಣದಿಂದಾಗಿ ಕೊರೋನಾ ಸೋಂಕಿನ ಲಕ್ಷಣ ಇಲ್ಲದೇ ಇದ್ರೂ ಸೋಂಕು ಪತ್ತೆಯಾದರೆ ಅಂತಹ ಸೋಂಕಿತರನ್ನ ಅವರ ಮನೆಯಲ್ಲೇ ಐಸೋಲೇಷನ್ ಮಾಡಿ ಅಲ್ಲೇ ಚಿಕಿತ್ಸೆ ನೀಡಲು ಪ್ಲಾನ್ ಆಗ್ತಿದೆ. ಹಾಗಂತ ಇದು ಎಲ್ಲರಿಗೂ ಅನ್ವಯ ಆಗಲ್ಲ. ವೃದ್ಧರು, ಮಕ್ಕಳು ಮತ್ತು ಗರ್ಭಿಣಿಯರು ಹಾಗೂ ನಾನಾ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಸೋಂಕು ಕಾಣಿಸಿಕೊಂಡ್ರೆ ಅಂತಹ ವ್ಯಕ್ತಿಗಳನ್ನ ಆಸ್ಪತ್ರೆಯ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಉಳಿದಂತೆ ಎಸಿಂಪ್ಟೊಮ್ಯಾಟಿಕ್ ಇರುವ ಸೋಂಕಿತರಿಗೆ ಅವರವರ ಮನೆಗಳಲ್ಲೇ ಐಸೋಲೇಷನ್ ಮಾಡಲು ಚಿಂತನೆ ನಡೆಸಲಾಗ್ತಿದೆ. ಒಂದ್ ವೇಳೆ ಮನೆಯಲ್ಲಿ ಐಸೋಲೇಷನ್ ಮಾಡಿದ್ರೆ ಚಿಕಿತ್ಸೆ ಹೇಗೆ ನೀಡಲಾಗುತ್ತೆ ಅನ್ನೋದನ್ನ ತಿಳಿಯೋದಾದ್ರೆ, ಮನೆಯಲ್ಲಿರುವ ಪ್ರತ್ಯೇಕ ಕೊಠಡಿಯಲ್ಲಿ ಐಸೋಲೇಷನ್ ಮಾಡಲಾಗುತ್ತೆ. ಸೋಂಕು ಕಾಣಿಸಿಕೊಂಡ ವ್ಯಕ್ತಿಯ ಕುಟುಂಬಸ್ಥರು ಮನೆಯಿಂದ ಹೊರ ಬರುವಂತಿಲ್ಲ. ಆ ಇಡೀ ಮನೆಯನ್ನ ಕಂಟೈನ್ಮೆಂಟ್ ಮಾಡಲಾಗುತ್ತೆ. ಮನೆ ಬಳಿ ಪೊಲೀಸ್ ಸಿಬ್ಬಂದಿ ಅಥವಾ ಬಿಬಿಎಂಪಿ ಸಿಬ್ಬಂದಿ ನೇಮಕ ಮಾಡಲಾಗುತ್ತದೆ. ನಿತ್ಯ ವೈದ್ಯರ ತಂಡದಿಂದ ಸೋಂಕಿತರ ಹಾಗೂ ಅವರ ಕುಟುಂಬಸ್ಥರ ಆರೋಗ್ಯದ ಮೇಲೆ ನಿಗಾ ವಹಿಸಲಾಗುತ್ತದೆ. ಅವಶ್ಯಕತೆ ಬಿದ್ದರೆ ಮನೆಯಲ್ಲಿಯೇ ಚಿಕಿತ್ಸೆ ನೀಡುವ ಬಗ್ಗೆ ಚಿಂತನೆ ನಡೆಸಲಾಗ್ತಿದೆ. ಹೌದು, ಕೊರೋನಾ ಸೋಂಕಿತರಿಗೆ ಐಸೋಲೇಷನ್ ಮಾಡುವ ಬಗ್ಗೆ ಹೊಸ ಪ್ಲಾನ್ಗೆ ಚಿಂತನೆ ನಡೆಯುತ್ತಿದೆ. ಕೊರೋನಾ ಸೋಂಕಿತರಿಗೆ ಮನೆಯಲ್ಲೇ ಚಿಕಿತ್ಸೆ ನೀಡುವ ಬಗ್ಗೆ ಚರ್ಚೆ ಶುರುವಾಗಿದೆ. ಸದ್ಯ ಪತ್ತೆಯಾಗಿರೋ ಕೊರೋನಾ ಸೋಂಕಿತರಿಗೆ ಆಸ್ಪತ್ರೆಯ ಐಸೋಲೇಷನ್ ವಾರ್ಡ್ಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಪ್ರೈಮರಿ ಹಾಗೂ ಸೆಕೆಂಡರಿ ಕಾಂಟ್ಯಾಕ್ಟ್ಗಳನ್ನ ಬಿಬಿಎಂಪಿ ಹೋಟೆಲ್ ಕ್ವಾರಂಟೈನ್ ಮಾಡ್ತಿದೆ. ಆದರೆ ರಾಜ್ಯದಲ್ಲಿ ಸೋಂಕಿತರು ಏರಿಕೆಯಾಗುತ್ತಿರೋದು ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಆಸ್ಪತ್ರೆಗಳ ಅಭಾವ ಹೆಚ್ಚಾಗುವ ಆತಂಕ ಹುಟ್ಕೊಂಡಿದೆ. ಜೊತೆಗೆ ಇತ್ತೀಚೆಗೆ ಕೊರೋನಾ ರೋಗದ ಯಾವುದೇ ಲಕ್ಷಣಗಳು ಇಲ್ಲದ ಸೋಂಕಿತರೇ ಹೆಚ್ಚಾಗಿ ಪತ್ತೆಯಾಗ್ತಿದ್ದಾರೆ. ಹಾಗಾಗಿ ಐಸೋಲೇಷನ್ ವಾರ್ಡ್ಗಳ ಅಭಾವ ಸೃಷ್ಟಿಯಾಗುವ ಆತಂಕ ಇರೋದ್ರಿಂದ ಕೊರೋನಾ ಸೋಂಕಿತ ಲಕ್ಷಣಗಳು ಇಲ್ಲದೆ ಇರೋ ಸೋಂಕು ಪತ್ತೆಯಾದರೆ ಅಂತಹ ಎಸಿಂಪ್ಟೊಮ್ಯಾಟಿಕ್ ಸೋಂಕಿತರನ್ನ ಅವರ ಮನೆಯಲ್ಲೇ ಐಸೋಲೇಷನ್ ಮಾಡಿ ಅಲ್ಲೇ ಚಿಕಿತ್ಸೆ ನೀಡಲು ಪ್ಲಾನ್ ಆಗ್ತಿದೆ. ಆದರೆ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅನ್ನೋ ಕುತೂಹಲ ಕೂಡ ಇದೆ. ಮುತ್ತಪ್ಪ ಲಮಾಣಿ, ಟಿವಿ9, ಬೆಂಗಳೂರು. ದೆಹಲಿಯ ಜಮಾತ್ ಮರ್ಕಜ್ಗೆ ಹೋಗಿ ಬಂದವರಿಂದ ಆ ಜಿಲ್ಲೆಗೆ ಕೊರೋನಾ ಮಹಾಮಾರಿ ಕಾಲಿಟ್ಟಿತ್ತು. ಒಂದೇ ದಿನ 10 ಜನರಿಗೆ ಕೊರೋನಾ ಹೆಮ್ಮಾರಿ ವಕ್ಕರಿಸುವ ಮೂಲಕ ಜಿಲ್ಲೆಯ ಜನರಲ್ಲಿ ಆತಂಕ ಹೆಚ್ಚಿಸಿತ್ತು. ಆದರೆ ಜಿಲ್ಲೆಯಲ್ಲೀಗ ತಬ್ಲಿಗ್ಗಳ ನಂಟು ಕಡಿಮೆಯಾಯಿತು ಅನ್ನುವಷ್ಟರಲ್ಲಿ ಮತ್ತೊಂದು ಆಘಾತ ಎದುರಾಗಿದೆ. ಬೀದರ್ ಜಿಲ್ಲೆಗೆ ಎದುರಾಗಿದೆ ಮಹಾ ಕಂಟಕ. ತಬ್ಲಿಗ್ ಆಯಿತು, ಈಗ ವಲಸೆ ಕಾರ್ಮಿಕರ ಆತಂಕ. ಹೌದು,
ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿರೋ ಬೀದರ್ ಜಿಲ್ಲೆಗೆ ಎದುರಾಗಿದೆ ಇದೀಗ ಮತ್ತೊಂದು ಕಂಟಕ. ಇಷ್ಟು ದಿನ ತಬ್ಲಿಗಳಿಂದ ಬಂದ ಸೋಂಕಿನಿಂದ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿತ್ತು. ಆದ್ರೀಗ ವಲಸೆ ಕಾರ್ಮಿಕರು ರಾಜ್ಯಕ್ಕೆ ಬರ್ತಿರೋದ್ರಿಂದ ಮತ್ತಷ್ಟು ಆತಂಕ ಹೆಚ್ಚಾಗುವಂತಾಗಿದೆ. ಇನ್ನು ಕೆಲ ದಿನಗಳಲ್ಲಿ ಸೋಂಕಿತರ ಸಂಖ್ಯೆ ದುಪ್ಪಟ್ಟಾಗುವ ಭೀತಿ ಶುರುವಾಗಿದೆ. ಒಂದು ತಿಂಗಳಲ್ಲಿ 25,000 ಕಾರ್ಮಿಕರು ಎಂಟ್ರಿ. ಹೌದು, ಗಡಿ ಜಿಲ್ಲೆ ಬೀದರ್ನಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಮಹಾರಾಷ್ಟ್ರ, ತೆಲಂಗಾಣದ ಗಡಿ ಹಂಚಿಕೊಂಡಿರೋ ಜಿಲ್ಲೆಯಲ್ಲಿ 279 ಸೋಂಕಿತರಿದ್ದು 6 ಜನ ಮೃತಪಟ್ಟಿದ್ದಾರೆ. 2 ವಾರದ ಅವಧಿಯಲ್ಲಿ 205 ಕೇಸ್ಗಳು ಪತ್ತೆಯಾಗಿವೆ. ಏಪ್ರಿಲ್ 2ರಂದು ತಬ್ಲಿಗ್ ಜಮಾತ್ ಮರ್ಕಜ್ಗೆ ಹೋಗಿ ಬಂದವರಲ್ಲಿ ಒಂದೇ ದಿನ 10 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ವು. ಅಲ್ಲಿಂದ ಶುರುವಾದ ಕೊರೋನಾ ಸೋಂಕಿತರ ಸಂಖ್ಯೆ ಈಗ 300ರ ಗಡಿಗೆ ಬಂದು ನಿಂತಿದೆ. ಜೊತೆಗೆ ಬೀದರ್ ನಗರಕ್ಕೆ ಸೀಮಿತವಾಗಿದ್ದ ವೈರಸ್ ಎಲ್ಲ ತಾಲೂಕು ಹಾಗೂ ಗ್ರಾಮೀಣ ಭಾಗಕ್ಕೂ ವ್ಯಾಪಿಸುತ್ತಿದ್ದು ಆತಂಕ ಹೆಚ್ಚು ಮಾಡಿದೆ. ಬೇರೆ ಅನ್ಯ ರಾಜ್ಯದಿಂದ ಬಂದಂಥವ್ರು ಎಲ್ಲರೂ ಕೂಡ ಈಗಾಗಲೇ ಕ್ವಾರಂಟೈನಲ್ಲಿ ಮಾಡಿರುವಂಥದ್ದು. ಯಾಕೆಂದರೆ ಸುಮಾರು 25,000ಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಈಗಾಗಲೇ ಜನ ಇದ್ದಾರೆ. ಅವರೆಲ್ಲರನ್ನೂ ಕ್ವಾರಂಟೈನ್ ಮಾಡಿದ್ದಾರೆ. ಅದರ ಜೊತೆಗೇನು ಕೂಡ ಕೆಲವರು ಈಗಾಗಲೇ ಕ್ವಾರಂಟೈನ್ ಅವಧಿ ಮುಗಿಸ್ಕೊಂಡು ಏನು ಮನೆಗೆ ಕೂಡ ಈಗ ಇರುವಂಥದ್ದು. ಈಗ ಅಂಥವರಲ್ಲಿನ ಕೂಡ ಈಗಾಗಲೇ ಏನು ಕೊರೋನಾ ಸೋಂಕು ಪತ್ತೆ ಆಗ್ತಾ ಇರುವಂಥದ್ದು ಒಂದು ಆತಂಕನೂ ಮನೆ ಮಾಡಿರುವಂಥದ್ದು. ಮಹಾರಾಷ್ಟ್ರ ಗಡಿಯನ್ನ ಹಂಚಿಕೊಂಡ ಔರಾದ್, ಬಸವ ಕಲ್ಯಾಣ, ಪಾಲ್ಕಿ ತಾಲೂಕುಗಳಿಗೆ ಮುಂಬೈ, ಪುಣೆ, ಉದ್ಗಿರ್, ಲಾತೂರ್ಗೆ ಹೆಚ್ಚು ನಂಟಿದೆ. ಆದ್ರೆ ವ್ಯಾಪಾರ ವಹಿವಾಟುಗಳು ಇಲ್ಲೇ ಹೆಚ್ಚಾಗಿ ನಡೆಯುತ್ತೆ. ಇದರ ಜೊತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಉದ್ಯೋಗ ಅರಿಸಿಯೂ ಹೋಗಿದ್ದಾರೆ. ಇದೀಗ ಅವರೆಲ್ಲರೂ ಜಿಲ್ಲೆಗೆ ವಾಪಸ್ ಆಗಿದ್ದು ಕೊರೋನಾ ಸೋಂಕು ಹೊತ್ತು ತರುತ್ತಿದ್ದಾರೆ. ಮುಂಬೈನಿಂದ ಬಂದಿದ್ದ 205 ಜನರಿಗೆ ಕೊರೋನಾ ತಾಗಿದೆ. ಮುಂಬೈನಿಂದ ಬಂದ ಎಲ್ಲರನ್ನೂ ಜಿಲ್ಲಾಡಳಿತ ಕ್ವಾರಂಟೈನ್ ಮಾಡಿದೆ. ಈ ಪೈಕಿ ಬಸವ ಕಲ್ಯಾಣ 120, ಬೀದರ್ 70, ಹುಮನಾಬಾದ್ 39, ಔರಾದ್ 28, ಬಾಲ್ಕಿಯಲ್ಲಿ 22 ಪ್ರಕರಣಗಳಿವೆ. ಇನ್ನು ವಿಶೇಷವೆಂದ್ರೆ ಕ್ವಾರಂಟೈನ್ನಲ್ಲಿ ಇದ್ದವರಿಗೆ ಈಗ ಕೊರೋನಾ ಸೋಂಕು ತಗುಲುತ್ತಿದ್ದು ಇದು ಆತಂಕ ಸೃಷ್ಟಿಸಿದೆ. ಆ ಕ್ವಾರಂಟೈನ್ ಇದರಲ್ಲಿ ಒಂದೇ ರೂಮಲ್ಲಿ 4 ಜನಕ್ಕೆ 10 ಜನಕ್ಕೆ ಹಾಕ್ಬಿಟ್ಟವ್ರೆ. ಅದಕ್ಕೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಬಸವ ಕಲ್ಯಾಣ ತಾಲೂಕಿನ ಕೊಹಿನೂರಿನಲ್ಲಿ ಸುಮಾರು 12ರಿಂದ 14 ಜನಕ್ಕೆ, ಒಂದ್ಸರಿ 12 ಆಯಿತು, ಒಂದ್ಸರಿ 14 ಜನಕ್ಕಾಯಿತು. ಅದು ಒಂದೇ ರೂಮಲ್ಲಿ ಇಟ್ಬಿಟ್ಟು ಅವರಿಗೆ ಈ ರೀತಿ ಸೋಷಿಯಲ್ ಡಿಸ್ಟೆನ್ಸೆನ್ಸ್ ಇಲ್ಲ. ಹೀಗಾಗಿ ಅವ್ರಿಂದ ಇನ್ನಷ್ಟು ಜಾಸ್ತಿ ಆಗ್ತಾಯಿದೆ ಬೀದರ್ ಡಿಸ್ಟಿಕಲ್ಲಿ. ಒಟ್ನಲ್ಲಿ ನೆರೆಯ ರಾಜ್ಯಗಳಿಗೆ ತೆರಳಿದ್ದ ವಲಸೆ ಕಾರ್ಮಿಕರು ತವರಿಗೆ ವಾಪಸ್ ಆಗ್ತಿರೋದ್ರಿಂದ ಮಹಾರಾಷ್ಟ್ರ, ಮುಂಬೈನಿಂದ ಕೊರೋನಾವನ್ನ ಹೊತ್ತು ತರುತ್ತಿದ್ದಾರೆ. ಇದರಿಂದ ಜಿಲ್ಲೆಯಲ್ಲಿ ಮತ್ತಷ್ಟು ಸೋಂಕು ಸ್ಫೋಟವಾಗುತ್ತೆ ಅನ್ನೋ ಆತಂಕ ಆವರಿಸಿದೆ. ಸುರೇಶ್, TV9 ಬೀದರ್. ಕೊರೋನಾ ಕರುನಾಡಿನ ಕೊರಳು ಬಿಗಿಯುತ್ತಿದೆ. ಸೋಂಕು ಹರಡದಂತೆ ತಡೆಯಲು ಕೊರೋನಾ ವಾರಿಯರ್ಸ್ ಕೆಲಸ ಮಾಡ್ತಿದ್ದಾರೆ. ಪೌರ ಕಾರ್ಮಿಕರು ಕೂಡ ಇದಕ್ಕೆ ಸಾಥ್ ನೀಡಿದ್ದು ಬೆಳ್ಳಂಬೆಳಗ್ಗೆ ನಗರ, ಗ್ರಾಮಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಕೊರೋನಾದಿಂದ ನಮ್ಮನ್ನು ರಕ್ಷಿಸುತ್ತಿದ್ದಾರೆ. ಆದರೆ ದೀಪದ ಕೆಳಗೆ ಕತ್ತಲೆ ಎನ್ನುವಂತೆ ಕೆಲ ತಿಂಗಳುಗಳಿಂದ ಇವರಿಗೆಲ್ಲ ಸಂಬಳವೇ ಸಿಕ್ಕಿಲ್ವಂತೆ. ಕೂಲಿ ನಂಬಿ ಬದುಕುವವರ ಬಾಳಲ್ಲಿ ಬಿರುಗಾಳಿಯೇ ಎದ್ದಂತಾಗಿದೆ. ಕಾರ್ಮಿಕರು ನಗರ ಪಟ್ಟಣದ ಸ್ವಚ್ಛತೆಗೆ ಎಲ್ಲಿಲ್ಲದ ಶ್ರಮ ಹಾಕ್ತಾರೆ. ಬೆಳಗಾಗುತ್ತಲೇ ಪೊರಕೆ, ಬುಟ್ಟಿಗಳನ್ನ ಹಿಡಿದು ಪಟ್ಟಣ ಹಾಗೂ ನಗರದ ಸ್ವಚ್ಛತಾ ಕಾರ್ಯದಲ್ಲಿ ಬ್ಯುಸಿಯಾಗಿ ಬಿಡುತ್ತಾರೆ. ಅದರಲ್ಲೂ ಹೆಮ್ಮಾರಿ ಕೊರೋನಾದ ಆರ್ಭಟ ಶುರುವಾದ ಮೇಲೆ ಪೌರ ಕಾರ್ಮಿಕರ ಕೆಲಸ ಶ್ಲಾಘನೀಯ. ಪೌರ ಕಾರ್ಮಿಕರು ಕೂಡ ಕೊರೋನಾ ವಾರಿಯರ್ಸ್. ಹೀಗೆ ತಮ್ಮ ಜೀವ ಪಣಕ್ಕಿಟ್ಟು ಕೆಲಸ ಮಾಡ್ತಿರೋ ಪೌರ ಕಾರ್ಮಿಕರಿಗೆ ಸಂಬಳವೇ ಸಿಗುತ್ತಿಲ್ವಂತೆ. ನಿಯಮ ಪಾಲನೆಯಾಗ್ತಿಲ್ಲ, ವೇತನ ಕಾರ್ಮಿಕರ ಕೈ ಸೇರಿಲ್ಲ. ಭತ್ಯೆ ಸಿಗದೆ ಅತಂತ್ರವಾಯಿತು ಪೌರ ಕಾರ್ಮಿಕರ ಬದುಕು. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಬಂಕಾಪುರ ಪುರಸಭೆಯ 24 ಪೌರ ಕಾರ್ಮಿಕರಿಗೆ ಸಂಬಳವೇ ಸಿಗುತ್ತಿಲ್ಲ. ಕೆಲ ತಿಂಗಳುಗಳಿಂದ ಬಂಕಾಪುರ ಪುರಸಭೆಯ ಪೌರ ಕಾರ್ಮಿಕರಿಗೆ ಸಂಬಳ ದೊರೆತಿಲ್ಲ. ಹಾಗಂತ ಪೌರ ಕಾರ್ಮಿಕರು ಕೆಲಸ ಮಾಡುವುದನ್ನು ನಿಲ್ಲಿಸಿಲ್ಲ. ವೇತನದ ಜೊತೆಗೆ ಕೆಲ ತಿಂಗಳಿಂದ ಉಪಹಾರದ ಭತ್ಯೆಯನ್ನ ಕೂಡ ನೀಡುತ್ತಿಲ್ವಂತೆ. ಸರ್ಕಾರದ ನಿಯಮದಂತೆ ಪೌರ ಕಾರ್ಮಿಕರನ್ನ ನೇರ ನೇಮಕಾತಿಗೆ ಪರಿಗಣಿಸಬೇಕಾಗಿದೆ. ಹಾಗೆ ಈಗಾಗಲೇ ಕೆಲಸ ಮಾಡ್ತಿರೋ ಪೌರ ಕಾರ್ಮಿಕರಿಗೆ ಮೊದಲ ಆದ್ಯತೆ ನೀಡಬೇಕು.
ಆದರೆ ಬಂಕಾಪುರ ಪುರಸಭೆಯಲ್ಲಿ ಸರ್ಕಾರದ ಆದೇಶ ಪಾಲಿಸದೆ ಈಗ ಕೆಲಸ ಮಾಡ್ತಿರೋ ಪೌರ ಕಾರ್ಮಿಕರಿಗೆ ಅನ್ಯಾಯ ಮಾಡಲಾಗ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಯಾರೋ ಮಾಡಿದ ತಪ್ಪಿನಿಂದಾಗಿ ಕೆಲ ತಿಂಗಳುಗಳಿಂದ ವೇತನವಿಲ್ಲದೆ ಕೆಲಸ ಮಾಡ್ತಿರೋ ಸ್ಥಿತಿ ಎದುರಾಗಿದೆ. ಟೋಟಲ್ 35 ಜನ ಸರ್, 3 ಡ್ರೈವರು, 8 ಲೋಡರ್ಸ್, 24 ಜನ ಪೌರ ಕಾರ್ಮಿಕರು. ಈಗ ಪೇಮೆಂಟ್ ಎಷ್ಟು ದಿನ ಬರ್ಬೇಕು? 26 ತಿಂಗಳು. ಇದ್ರ ಸಂಬಂಧ ನಿಂತಿದ್ರಿ, ನೇಮಕಾತಿ ಕ್ಲಿಯರ್ ಆಗಲಿ ಮಟ್ಟ ಮಾಡಲ್ಲ ಅಂತ ಹೇಳಿದ್ರಿ. ಈಗ ನಮಗೆ ಮೊನ್ನೆ ನೇರ ಪಾವತಿ ಮಾಡ್ಯಾರ್ರಿ. ನಮ್ಗೆ ನೇರ ಪಾವತಿ ಬೇಡ ಅಂತ ನಾವು ಅರ್ಜಿನೂ ಕೊಟ್ಟರು. ನಮ್ಗೆ ನೇರ ನೇಮಕಾತಿನ ಆಗಿಲ್ಲ ಅಂತಂದ್ರೆ ನಾವು ಸಾಹೇಬರಿಗೆಲ್ಲ ಭೇಟಿಯಾಗಿದ್ದೀವಿ. ಆದರೆ ಇದು ಎಲ್ಲಿಂದ ಆಗೈತೆ ಹೆಂಗಾಗೈತೆ ನಮ್ಗೇನೂ ಗೊತ್ತಿಲ್ಲ ಸರ್. ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದಾವೆ ಅವೆಲ್ಲ ನಮ್ಮ ಅಮ್ಮರಿಗೆ ಪೇಮೆಂಟ್ ಇಲ್ಲ ಕೆಲಸ ಮಾಡಕ್ಕೆ. ಹಾವೇರಿ, ರಾಣಿಬೆನ್ನೂರು, ಶಿಗ್ಗಾವಿ ಪುರಸಭೆ ಹಾಗೂ ಹಿರೇಕೆರೂರು ಪಟ್ಟಣ ಪಂಚಾಯಿತಿಯಲ್ಲಿ ಲೋಡರ್ಸ್ ಅನ್ನೋ ನೇರ ನೇಮಕಾತಿ ಪಟ್ಟಿಯಲ್ಲಿ ತಿರಸ್ಕರಿಸಿದ್ದಾರೆ. ಆದರೆ ಬಂಕಾಪುರ ಪುರಸಭೆಯಲ್ಲಿ 8 ಲೋಡರ್ಸ್ಗಳಲ್ಲಿ 4ರನ್ನ ನೇರ ನೇಮಕಾತಿ ಹಾಗೂ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಪರಿಗಣಿಸಿದ್ದಾರೆ. ಜೊತೆಗೆ ನೇರ ವೇತನ ಪಾವತಿ ಪಟ್ಟಿಯಲ್ಲಿ 8 ಲೋಡರ್ಸ್ಗಳನ್ನು ಪರಿಗಣಿಸಿದ್ದಾರೆ. ಈ ಮೂಲಕ ಪುರಸಭೆಯಲ್ಲಿ ಹಲವು ವರ್ಷದಿಂದ ಕೆಲಸ ಮಾಡ್ತಿರೋ ಪೌರ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಅಂತ ಆರೋಪಿಸಲಾಗ್ತಾ ಇದೆ. ಹೀಗೆ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲದನ್ನ ಬಂಕಾಪುರ ಪುರಸಭೆಯಲ್ಲಿ ಮಾತ್ರ ಮಾಡಿದ್ದು ಪೌರ ಕಾರ್ಮಿಕರಿಗೆ ಮಾಡ್ತಿರೋ ದೊಡ್ಡ ಅನ್ಯಾಯ ಅಂತ ಆರೋಪಿಸಲಾಗ್ತಾ ಇದೆ. ಜಿಲ್ಲಾಧಿಕಾರಿಗಳ ಬಳಿ ಈ ಬಗ್ಗೆ ಮನವಿ ಮಾಡಲಾಗಿದ್ದು, ಸ್ಪಂದಿಸದಿದ್ರೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಪೌರ ಕಾರ್ಮಿಕರನ್ನ ಇಲ್ಲಿ ಬಂಕಾಪುರ ಪುರಸಭೆಯಲ್ಲಿ ದುಡಿಸ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತ ಗಮನವನ್ನು ಹರಿಸಬೇಕು. ಎಲ್ಲ ಪುರಸಭೆ ಪಟ್ಟಣ ಪಂಚಾಯತ್ಗಳಲ್ಲಿರುವಂಥ ಪೌರ ಕಾರ್ಮಿಕರ ಬಾಕಿ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ತಪ್ಪಿದಲ್ಲಿ 1 ವಾರದ ನಂತರ ನಾವು ಜಿಲ್ಲಾಡಳಿತದ ಕಚೇರಿ ಎದುರಿಗೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುವುದು ಅನಿವಾರ್ಯವಾಗುತ್ತದೆ ಅಂತ ಈ ಮೂಲಕ ಹೇಳಬಹುದು. ಹಾವೇರಿಯ ಇತರ ಸ್ಥಳೀಯ ಸಂಸ್ಥೆಗಳಲ್ಲಿ ಲೋಡರ್ಸ್ ಅನ್ನ ನೇರ ನೇಮಕಾತಿ ಪಟ್ಟಿಯಲ್ಲಿ ತಿರಸ್ಕರಿಸಿದ್ರೆ ಬಂಕಾಪುರ ಪುರಸಭೆಯಲ್ಲಿ ಮಾತ್ರ ಲೋಡರ್ಸ್ ನೇರ ನೇಮಕಾತಿ ಮತ್ತು ನೇರ ವೇತನ ಪಾವತಿಗೆ ಪರಿಗಣಿಸಲಾಗಿದೆ. ಇದರಿಂದ ಈಗ ಕೆಲಸ ಮಾಡ್ತಿರೋ ಪೌರ ಕಾರ್ಮಿಕರಿಗೆ ಸಂಬಳ ಸಿಗುತ್ತಿಲ್ಲ. ಇನ್ನು ಕೊರೋನಾ ಆರ್ಭಟ ಶುರುವಾದ ಬಳಿಕ ಪೌರ ಕಾರ್ಮಿಕರು ಜೀವದ ಹಂಗು ತೊರೆದು ಕೆಲಸ ಮಾಡ್ತಿದ್ದಾರೆ. ಆದರೂ ಜಿಲ್ಲಾಡಳಿತ ಪೌರ ಕಾರ್ಮಿಕರ ಸಮಸ್ಯೆ ಪರಿಹರಿಸಿ ಅವರಿಗೆ ಸಿಗಬೇಕಾದ ವೇತನ ಪಾವತಿ ಮಾಡಲು ಕ್ರಮ ಕೈಗೊಳ್ತಿಲ್ಲ. ಈಗಲಾದರೂ ಅಧಿಕಾರಿ ವರ್ಗ ಕಣ್ಬಿಡಲಿ ಅನ್ನೋದೇ ನಮ್ಮ ಆಶಯ. ಪ್ರಭುಗೌಡ, TV9 ಹಾವೇರಿ. ಮಲೆನಾಡಲ್ಲಿ ಕೊರೋನಾ ಪೊಲೀಸರಿಗೆ ಬೆಂಬಿಡದೆ ಕಾಡ್ತಿದೆ. ಮತ್ತೆ 3 ಪೊಲೀಸರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಈ ಮೂಲಕ ಒಟ್ಟು 14 ಪೊಲೀಸರಿಗೆ ಕೊರೋನಾ ಅಂಟಿಕೊಂಡಿದ್ದು ಪೊಲೀಸ್ ಇಲಾಖೆಯನ್ನ ಆತಂಕಕ್ಕೆ ದೂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸದ್ಯ ಕೊರೋನಾ ಸೋಂಕಿತರ ಸಂಖ್ಯೆ 73ಕ್ಕೆ ಏರಿಕೆಯಾಗಿದೆ. 1-2 ತಿಂಗಳು ಗ್ರೀನ್ ಝೋನ್ನಲ್ಲೇ ಇದ್ದ ಶಿವಮೊಗ್ಗಕ್ಕೆ ಸೋಂಕು ಹೊತ್ತು ತಂದಿದ್ದು ಹೊರ ರಾಜ್ಯದಿಂದ ಬಂದ ವಲಸೆ ಕಾರ್ಮಿಕರು. ಇನ್ನು ಶಿವಮೊಗ್ಗದ ಕೊರೋನಾ ವಾರಿಯರ್ ಪೊಲೀಸರಂತೂ ಕೊರೋನಾ ಸೋಂಕು ಹರಡದಂತೆ ಬಹಳ ಕಟ್ಟೆಚ್ಚರ ವಹಿಸಿದ್ರು. ಆದರೆ ಯಾವಾಗ ಶಿವಮೊಗ್ಗದ KSRP ಪೊಲೀಸರು ಬೆಂಗಳೂರಿನ ಪಾದರಾಯನಪುರ ಮತ್ತು ಶಿವಾಜಿನಗರದಲ್ಲಿ ಡ್ಯೂಟಿ ಮುಗಿಸಿ ವಾಪಸ್ ಆದ್ರೂ ಅಲ್ಲಿಂದ ಶುರುವಾಯ್ತು ನೋಡಿ ಕೊರೋನಾದಿಂದ ಖಾಕಿಗೆ ಕಂಟಕ. ಮೊದಲಿಗೆ 2ರಲ್ಲಿ ಪತ್ತೆಯಾದ ಕೊರೋನಾ ಮತ್ತೆ 3ರಲ್ಲಿ ಕಾಣಿಸಿಕೊಂಡಿದ್ದು ಒಟ್ಟು 13 KSRP ಪೊಲೀಸರಿಗೆ ಕಂಟಕವಾಗಿದೆ. ಇದರಿಂದ KSRP ಮತ್ತು DAR ಕ್ಯಾಂಪ್ನಲ್ಲಿರುವ ಎಲ್ಲಾ ಪೊಲೀಸರಿಗೂ ಆತಂಕ ಶುರುವಾಗಿದೆ. KSRPಯ 53 ಪೊಲೀಸರ ಪೈಕಿ 13 ಜನರಿಗೆ ಕೊರೋನಾ ಸೋಂಕು ಅಂಟಿಕೊಂಡಿದೆ. ಇವರ ಜೊತೆ ಡ್ಯೂಟಿ ಮಾಡಿರುವ 40 ಸಿಬ್ಬಂದಿ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಆಗಿ ತಮಗೂ ಎಲ್ಲಿ ಮಹಾಮಾರಿ ಒಕ್ಕರಿಸಿಕೊಳ್ಳುತ್ತೋ ಅನ್ನೋ ಭೀತಿಯಲ್ಲೇ ಕಾಲ ಕಳೀತಿದ್ದಾರೆ. ಈ ಬಗ್ಗೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಬಸವರಾಜ್ ಕೊಟ್ಟಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ನಾವೀಗ ಶಿವಮೊಗ್ಗದ DR ಮೈದಾನದಲ್ಲಿದ್ದೇವೆ. ಈ DR ಮೈದಾನದ ವಾತಾವರಣ ನೋಡ್ತಿರ್ಬೋದು. ಈ DR ಮೈದಾನದಲ್ಲಿ ASI ಆಗಿ ಕೆಲಸ ಮಾಡುತ್ತಂಥ ಅಧಿಕಾರಿಗೆ ಏನು ಕೊರೋನಾ ಸೋಂಕು ಪತ್ತೆಯಾಗಿದೆ. ಅದರ ಜೊತೆಗೆ ಶಿವಮೊಗ್ಗದ ಏನು ಮಾಚೇನಹಳ್ಳಿ ಇದೆ, ಆ ಮಾಚೇನಹಳ್ಳಿ KSRP ತುಕಡಿ ಇದೆ. ಆ ತುಕಡಿ 53 ಜನರು ಏನು ಬೆಂಗಳೂರು ಕರ್ತವ್ಯಕ್ಕೆ ತೆರಳಿದ್ರು. ಪಾದರಾಯನಪುರ ಮತ್ತು ಶಿವಾಜಿನಗರ ಈ ಭಾಗದಲ್ಲಿ ತೆರಳಿದ್ರು. ಬಂದಂಥವ್ರಿಗೆ ಹಂತವಾಗಿ ಈಗ ಅವ್ರಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. ಈ ಏನು ಕೊರೋನಾ ವಾರಿಯರ್ಸ್ ಅಂತ ನಾವು ಹೇಳ್ತೇವೆ, ಆರಂಭದಿಂದ ಕೂಡ ಈ ಪೊಲೀಸರು ಹಗಲು ರಾತ್ರಿ ಕಷ್ಟಪಟ್ಟು ಈ ಕೊರೋನಾ ವಿರುದ್ಧ ಏನೋ ಹೋರಾಟ ಮಾಡ್ತಿದ್ದಾರೆ. ಈ ಪೊಲೀಸರಿಗೂ ಕೂಡ ಈ ಸೋಂಕು ಬಿಡ್ತಾ ಇಲ್ಲ, ಮಹಾಮಾರಿ ಅವ್ರನ್ನ ಬೆಂಬಿಡ್ತಾ ಇಲ್ಲ, ಬೆನ್ನು ಹತ್ತಿದೆ ಅಂತ ಹೇಳ್ಬೋದು. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲಿ ಒಂದು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಮತ್ತು ಕಾನ್ಸ್ಟೇಬಲ್ಗಳಿಗೆ ಎಲ್ಲರೂ ಕೂಡ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಹಂತವಾಗಿ ಇದು ಕೊರೋನಾ ಸೋಂಕು ಪೊಲೀಸರು ಕೂಡ ಬಿಡ್ತಾ ಇಲ್ಲ. ಪೊಲೀಸರ ಸಂಖ್ಯೆ, ಕೊರೋನಾ ಸಂಖ್ಯೆ, ಪಾಸಿಟಿವ್ ಸಂಖ್ಯೆಗಳು ಹೆಚ್ಚಾಗ್ತಿದ್ದಾವೆ. ಹಾಗಾಗಿ ಪೊಲೀಸರು ಕರ್ತವ್ಯ ಮಾಡಲಿಕ್ಕೆ ಕೂಡ ಈಗ
ಸಾಕಷ್ಟು ಒಂದು ಸಮಸ್ಯೆಗಳು ಕೂಡ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಶಿವಮೊಗ್ಗ ನಗರದ DAR ASI ಒಬ್ಬರಿಗೆ ಸೋಂಕು ಪತ್ತೆಯಾದ ಬಳಿಕ ಇಡೀ DAR ಪೊಲೀಸರು ಮತ್ತು SP ಕಚೇರಿಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ASI ಜೊತೆ ಪ್ರಾಥಮಿಕ ಸಂಪರ್ಕದಲ್ಲಿದ್ದ ಪೊಲೀಸರು, ಕುಟುಂಬಸ್ಥರು ಈಗಾಗಲೇ ಹಾಸ್ಟೆಲ್ಗಳಲ್ಲಿ ಕ್ವಾರಂಟೈನ್ ಆಗಿದ್ದಾರೆ. ಇನ್ನು ASIಗೆ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲದೆ ಇದ್ರೂ ಸೋಂಕು ಪತ್ತೆಯಾಗಿರೋದು ಆತಂಕಕ್ಕೆ ಕಾರಣವಾಗಿದ್ದು, ಯಾವ್ಯಾವ ಪೊಲೀಸರಿಗೆ ಕೊರೋನಾ ಸೋಂಕಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹೀಗಾಗಿ ಮಲೆನಾಡಿನಲ್ಲಿ ಪೊಲೀಸರಿಗೆ ಕೊರೋನಾ ಭೀತಿ ಇದ್ರೂ ಅನಿವಾರ್ಯವಾಗಿ ಕರ್ತವ್ಯ ನಿರ್ವಹಿಸಲೇಬೇಕಾಗಿದೆ. ಮಲೆನಾಡಿನಲ್ಲಿ ಮೊದಲಿಗೆ ಹೊರ ರಾಜ್ಯದಿಂದ ಬಂದವರಿಗಷ್ಟೇ ಸೀಮಿತವಾಗಿದ್ದ ಕೊರೋನಾ ಈಗ ಸ್ಥಳೀಯವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುವ ಮೂಲಕ ಎಲ್ಲರಲ್ಲೂ ಆತಂಕ ಸೃಷ್ಟಿ ಮಾಡಿದೆ. ಅದರಲ್ಲೂ ಕೊರೋನಾ ವಾರಿಯರ್ಸ್ಗಳಾದ ಪೊಲೀಸರಿಗೆ ಸ್ಥಳೀಯವಾಗಿ ಸೋಂಕು ಪತ್ತೆಯಾಗಿರೋದು ಸಾರ್ವಜನಿಕ ವಲಯದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ. ಆಕೆ ಗರ್ಭಿಣಿ. ಲಾಕ್ಡೌನ್ ಆದಾಗ್ಲಿಂದ ಮನೆಯಲ್ಲಿ ತುಂಬಾ ಜಾಗರೂಕತೆಯಿಂದಲೇ ಇದ್ಲು. ಹೇಗಿದ್ರೂ ಈ ಗರ್ಭಿಣಿಗೆ ಮಹಾಮಾರಿ ಕೊರೋನಾ ವಕ್ಕರಿಸಿದೆ. ಟ್ರಾವೆಲ್ ಹಿಸ್ಟರಿಯೇ ಇಲ್ಲದ ಗರ್ಭಿಣಿಗೆ ಕೊರೋನಾ ವಕ್ಕರಿಸಿದ್ದೇಕೆ ಅನ್ನೋದೇ ಮಿಸ್ಟರಿ. ಗ್ರಾಮಕ್ಕೆ ಗ್ರಾಮವೇ ಸೀಲ್ಡೌನ್. ಗ್ರಾಮದೊಳಗೆ ಹೊರಗಿನವರಿಗೆ ಪ್ರವೇಶವಿಲ್ಲ. ಊರ ಬಾಗಿಲಲ್ಲೇ ಪೊಲೀಸ್ ಸರ್ಪಗಾವಲು. ಇದು ಕೋಲಾರ ತಾಲೂಕು ಬೆಟ್ಟಹೊಸಪುರ ಗ್ರಾಮದ ಸದ್ಯದ ಪರಿಸ್ಥಿತಿ. ಬೆಟ್ಟಹೊಸಪುರ ಗ್ರಾಮದ ಗರ್ಭಿಣಿ ಮಹಿಳೆಗೆ ಕೊರೋನಾ ಬಂದು ವಕ್ಕರಿಸಿದೆ. ಜೂನ್ 6ರಂದು ಗರ್ಭಿಣಿ ತಪಾಸಣೆಗೆಂದು ಕೋಲಾರ ಜಿಲ್ಲಾಸ್ಪತ್ರೆಗೆ ಹೋಗಿದ್ರು. ಈ ವೇಳೆ ಗರ್ಭಿಣಿ ಮಹಿಳೆಗೆ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಗಂಟಲು ದ್ರವ ಹಾಗೂ ರಕ್ತದ ಮಾದರಿ ಸಂಗ್ರಹಿಸಲಾಗಿತ್ತು. ಆ ಟೆಸ್ಟ್ನಲ್ಲಿ 25 ವರ್ಷದ ಗರ್ಭಿಣಿಗೆ ಕೊರೋನಾ ಸೋಂಕಿರುವುದು ದೃಢವಾಗಿದೆ. ತಕ್ಷಣ ಸೋಂಕಿತ ಗರ್ಭಿಣಿ ಮಹಿಳೆಯನ್ನ ಕೋವಿಡ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗುತ್ತದೆ. ಬೆಟ್ಟಹೊಸೂರು ಅಂತ ಅಲ್ಲಿ ರೆಸಿಡೆಂಟ್ ಆಗಿರ್ತಾರೆ. ಆಕ್ಚುಲಿ ಅವರು ರೆಗ್ಯುಲರ್ ಆಗಿ ನಮ್ಮ ನರಸಾಪುರ PHCಯಲ್ಲಿ ನಮ್ಮ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ಏಜ್ ಚೆಕಪ್ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತಾರೆ. ಮತ್ತು ಲಾಸ್ಟ್ 2 ಮಂತ್ಸ್ನ ನಾವು ಏನು ಮಾಡಿದ್ವಿ ಅಂದರೆ ಆಸ್ ಪರ್ ಗೈಡ್ಲೈನ್ಸು ಅವರಿಗೆ ಮನೆಗೆ ಹೋಗಿ ನಾವು ಮನೆಯಲ್ಲೇ ಅವರಿಗೆ ಐರನ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ನಮ್ಮ ಏನು ವಿಸಿಟ್ ಮಾಡಿ ಅಲ್ಲಿ ಅವರಿಗೆ 15 ಡೇಸ್ನ ವಿಸಿಟ್ ಮಾಡಿ ಟ್ರೀಟ್ಮೆಂಟನ್ನು ಚೆಕಪ್ ಮಾಡ್ತಾಯಿದ್ರು. ಸೊ ಈಗ ಅವರು ನಿನ್ನೆ ರೆಗ್ಯುಲರ್ ಮತ್ತೆ ನಾವು ಚೆಕಪ್ ಬಂದಾಗ 6 ಡೇಸ್ ಬ್ಯಾಕು ಅವ್ರಿಗೆ ಅಲ್ಲ ಅದರ ಇನ್ವೆಸ್ಟಿಗೇಷನ್ಸ್ ನಾವು ಥ್ರೋಟ್ ಸ್ಟಾಪ್ ತೆಗೆದು ಕೋವಿಡ್ ಟೆಸ್ಟ್ ಮಾಡಿಸಿದ್ವಿ. ಸೊ ಕೋವಿಡ್ ಟೆಸ್ಟ್ ಮಾಡಿ ಪೇಷಂಟ್ ವಾಸಿಂದ ಪರ್ಸನ್ ವಾಸಿಂದ ಮನೆಯಲ್ಲೇ ಇದ್ರು ಅವರು. ಸೊ ಈಗ ಅದು ಪಾಸಿಟಿವ್ ಬಂದಿದೆ. ಬೆಟ್ಟಹೊಸಪುರ ಗ್ರಾಮದ ಗರ್ಭಿಣಿ ಮಹಿಳೆಯಲ್ಲಿ ಸೋಂಕು ಪತ್ತೆಯಾಗ್ತಾ ಇದ್ದಂತೆ ಆರೋಗ್ಯ ಇಲಾಖಾಧಿಕಾರಿಗಳು ಗ್ರಾಮವನ್ನ ಸೀಲ್ ಡೌನ್ ಮಾಡಿ ಗ್ರಾಮವನ್ನ ಕಂಟೈನ್ಮೆಂಟ್ ಝೋನ್ಗೆ ಸೇರ್ಪಡೆ ಮಾಡಿದ್ದಾರೆ. ಗ್ರಾಮದ ಜನರಿಗೆ ಯಾರೂ ಗ್ರಾಮದಿಂದ ಹೊರ ಹೋಗದಂತೆ ಸೂಚನೆ ಕೊಡಲಾಗಿದೆ. ಜೊತೆಗೆ ಇಡೀ ಗ್ರಾಮಕ್ಕೆ ರಾಸಾಯನಿಕ ಸಿಂಪಡಿಸಲಾಗುತ್ತದೆ. ಇದಷ್ಟೇ ಅಲ್ಲದೆ ಸೋಂಕಿನ ಮೂಲ ತಿಳಿಯದ ಹಿನ್ನೆಲೆಯಲ್ಲಿ ಆಶಾ ಕಾರ್ಯಕರ್ತೆ ಗ್ರಾಮದಲ್ಲಿ ಸರ್ವೆ ಕಾರ್ಯ ಶುರು ಮಾಡಿದ್ದಾರೆ. ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇರುವಂತಹ ಗರ್ಭಿಣಿ ಮಹಿಳೆಯಲ್ಲಿ ಕೊರೋನಾ ಸೋಂಕು ಪತ್ತೆ ಆಗಿರುವಂಥದ್ದು ಈಗ ಕೋಲಾರದಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಯಾಕಂದರೆ ಕೊರೋನಾ ಸೋಂಕು ಸಮುದಾಯಕ್ಕೆ ಹರಡಿದೆಯಾ ಅನ್ನೋ ಒಂದು ಭೀತಿ ಈ ಒಂದು ಕೇಸ್ನಲ್ಲಿ ನಮಗೆ ಕಂಡು ಬರ್ತಾ ಇರೋಂಥದ್ದು. ಯಾಕಂದರೆ ಕಳೆದ 8 ತಿಂಗಳ ಗರ್ಭಿಣಿ, ಈಕೆ ಎಲ್ಲೂ ಕೂಡ ಮನೆಯಿಂದ ಹೊರಗಡೆ ಹೋಗಿಲ್ಲ. ಹಾಗಿದ್ರೂ ಕೂಡ ಈಗ ಈ ಗರ್ಭಿಣಿ ಮಹಿಳೆಯಲ್ಲಿ ಸೋಂಕು ಪತ್ತೆ ಆಗಿರುವಂಥದ್ದು. ಈಗ ನಾವು ಅದೇ ಗ್ರಾಮದ ಬಳಿ ಇದ್ದೀವಿ. ಈಗ ಏನು ಕೋಲಾರ ತಾಲೂಕು ಬೆಟ್ಟಹೊಸಪುರ ಗ್ರಾಮವನ್ನು ಈಗಾಗಲೇ ಸೀಲ್ ಡೌನ್ ಮಾಡಲಾಗಿದೆ. ಕಳೆದ 6ನೇ ತಾರೀಕು ಅಂದರೆ ಅವರು ಕೋಲಾರ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ಅಂದರೆ ತಪಾಸಣೆಗೆ ಅಂತ ಹೇಳಿ ಹೋದಂಥ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಸ್ವಾಬನ್ನು ಡ್ರಾ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಅವರನ್ನು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಸ್ವಾಬ್ನ ರಿಪೋರ್ಟು 9ನೇ ತಾರೀಕು ರಿಪೋರ್ಟ್ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಗೆ ಕೊರೋನಾ ಪಾಸಿಟಿವ್ ಇರುವಂಥದ್ದು ಗೊತ್ತಾಗಿರುವಂಥದ್ದು. ಟ್ರಾವೆಲ್ ಹಿಸ್ಟರಿ ಇಲ್ಲದೆ ಸೋಂಕು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಗರ್ಭಿಣಿ ಮಹಿಳೆಯ ಪ್ರಕರಣ ಆರೋಗ್ಯ ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿದೆ. ಸೋಂಕಿನ ಮೂಲ ಹುಡುಕುವಲ್ಲಿ ಇಲಾಖೆ ಅಧಿಕಾರಿಗಳು ನಿರತರಾಗಿದ್ದಾರೆ. ಗರ್ಭಿಣಿ ಮಹಿಳೆಯ ಪ್ರಾಥಮಿಕ ಸಂಪರ್ಕ ಹೊಂದಿದ ಕುಟುಂಬಸ್ಥರು ಹಾಗೂ ಅಕ್ಕಪಕ್ಕದ ಮನೆಯವರನ್ನ ಕೋವಿಡ್ ಟೆಸ್ಟ್ಗೆ ಒಳಪಡಿಸಲಾಗಿದ್ದು ಗರ್ಭಿಣಿ ಸೋಂಕಿನ ಮೂಲವನ್ನ ಅಧಿಕಾರಿಗಳು ಹುಡುಕಾಡುತ್ತಿದ್ದಾರೆ. ರಾಜೇಂದ್ರ ಸಿಂಹ, TV9 ಕೋಲಾರ. ಇದು ಇವತ್ತಿನ ಕೊರೋನಾ ಹಾಟ್ಸ್ಪಾಟ್ ಗ್ರೌಂಡ್ ರಿಪೋರ್ಟ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.